ದೇವಿ ಕೃಪಾಕರೆ ಪಾಲಿಸು ಅನವರತ ತಾಯಿ ಶ್ರೀ ಗೌರಿ ಪಾಲಿಸು ಅನವರತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೆ ಶರಣಂ 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 ದೇವಿ ಕೃಪಾಕರೆ ಪಾಲಿಸು ಅನವರತ ತಾಯಿ ಶ್ರೀ ಗೌರಿ ಪಾಲಿಸು ಅನವರತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೆ ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣೆ ತೋರಮ್ಮ ತಾಯಿ ಶ್ರೀ ಗೌರಿ ಕರುಣೆ ತೋರಮ್ಮ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೆ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣೆ ತೋರಮ್ಮ ತಾಯಿ ಶ್ರೀ ಗೌರಿ ಕರುಣೆ ತೋರಮ್ಮ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೆ ದೇವಿ ಕೃಪಾಕರೆ ದೇವಿ ಕೃಪಾಕರೆ ದೇವ ಬಸವೇಶ್ವರ ಎಂಥ ಕಷ್ಟದಲ್ಲಿ ಬರ್ತಿರುವೆಪ್ಪ ನಮ್ಮಂಥ ಕಡು ಬಡವರ ಬರವನ್ನು ಕಷ್ಟದಲ್ಲಿ ಕೈ ತಳುತ್ತಿರುವ ನಮ್ಮಂಥ ಬಡವರ ಬಾಳಿಗೆ ಬಿರುಗಾಳಿಯಾಗಿ ಬರುತ್ತಾ ಇದ್ದಾರೆ ಈ ಊರಿನ ಜಮೀನ್ದಾರಾದ ದೊಡ್ಡ ದೊಡ್ಡ ಶ್ರೀಮಂತರು ಆ ಶ್ರೀಮಂತರಿಂದ ನಮ್ಮಂಥ ಬಡವರನ್ನು ನೀನೇ ಕಾಪಾಡು ತಂದೆ ಅಷ್ಟೇ ಅಲ್ಲ ಎಮ್ಮೆ ಕಲಿಯುತ್ತಿರುವ ನನ್ನ ಸಹೋದರ ಮಾವನ ಮಗನಾದ ನನ್ನ ರವಿ ಮಾವನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಸಾಕಷ್ಟು ಶಾಲೆಯನ್ನು ಕಲಿತರು ಕುರಿಯನ್ನು ಕಾಯುತ್ತಾ ತಿರುಗಾಡುತ್ತಿರುವ ನನ್ನ ರಾಯನ ವಿದ್ಯಾಭ್ಯಾಸವನ್ನು ನೀನೇ ಚೆನ್ನಾಗಿ ನೋಡ್ಕೋ ತಂದೆ ಅಷ್ಟೇ ಅಲ್ಲ ನಮ್ಮಂಥ ಬಡವರನ್ನು ಕಾಪಾಡುವ ಜವಾಬ್ದಾರಿ ನಿನ್ನದು ತಂದೆ ನಿನ್ನದು ಮಗಳೇ ಸೀತಾ ಬೀರೇಶ್ವರನ ಪೂಜೆ ಮುಗಿಯಿತೇನಮ್ಮ ಮುಗೀತು ಬಾರಪ್ಪ ಆ ದೇವರಿಗೆ ನಮಸ್ಕರಿಸಿ ಪ್ರಸಾದವನ್ನು ತೆಗೆದುಕೋ ಮಗಳೇ ಸೀತಾ ಸೋದರ ಮಾವನ ವಿದ್ಯಾಭ್ಯಾಸ ಅಣ್ಣನ ಸುಖ ಸಂತೋಷಕ್ಕಾಗಿ ನಿತ್ಯ ಬೀರೇಶ್ನಲ್ಲಿ ಬೇಡಿಕೊಳ್ಳುವಂತ ನಿನ್ನಂತ ತಂಗಿ ರಾಯಣ್ಣನಿಗೆ ಸಹೋದರಿಯಾಗಿ ಹುಟ್ಟಿ ಬಂದಿದ್ದು ಅವನ ಪೂರ್ವಜನ್ಮದ ಪುಣ್ಯವಮ್ಮ ಪೂರ್ವಜನ್ಮದ ಪುಣ್ಯ ಇಲ್ಲಪ್ಪ ರಾಯನಂತ ಅಣ್ಣ ಈ ನಿನ್ನ ಮಗಳಿಗೆ ಸಹೋದರನಾಗಿ ಹುಟ್ಟಿ ಬಂದಿದ್ದು ಈ ನಿನ್ನ ಮಗಳ 7 ಜನ್ಮದ ಭಾಗ್ಯವಪ್ಪ ಸೀತಾ ನೀನಾಡುವ ನುಡಿ ಕೇಳಿ ಸಮುದ್ರದ ಅಲೆಗಳಂತೆ ಉಕ್ಕಿ ಹರಿದು ಬರುತ್ತಿದೆಯಮ್ಮ ಈ ನಿನ್ನ ತಂದೆಯ ಸಂತೋಷ ಅಷ್ಟೇ ಅಲ್ಲಮ್ಮ ಈ ದಯಾನಂದನ ಮನೆತನದ ಗೌರವದ ಗೋಪುರಕ್ಕೆ ಬಂಗಾರದ ಕಳಸವಮ್ಮ ನೀನು ಬಂಗಾರದ ಕಳಸ ಅಪ್ಪ ತಂದೆಯಾದ ತಾವು ಮಕ್ಕಳಾದ ನಮಗೆ ಈ ರೀತಿ ಹೊಗಳಿದ್ರೆ ಗಟ್ಟಿಯಾದ ಬಂಗಾರವನ್ನು ಮನೆಯಲ್ಲಿಟ್ಟುಕೊಂಡಂತಾಯ್ತಪ್ಪ ಈ ನಿಮ್ಮ ಹೊಗಳಿಕೆ.
ನೋಡಮ್ಮ ಸೀತಾ, ಬಂಗಾರವನ್ನು ಎಷ್ಟು ದಿನ ಮನೆಯಲ್ಲಿ ಇಟ್ಟುಕೊಂಡು ಕುಳಿತರೂ ಅದಕ್ಕೆ ಶೋಭೆ ಬರಲಾರ್ದಮ್ಮ. ಶೃಂಗಾರವಾದ ಆಭರಣಗಳನ್ನು ಸ್ತ್ರೀಯರ ಮೇಲೆ ಪರಿಶೋಧಿಸಿದಾಗಲೇ ಬಂಗಾರಕ್ಕೆ ಬೆಲೆ ಬರುವುದು. ಅಂದ್ರೆ ಏನಪ್ಪ ನಿಮ್ಮ ಮಾತಿನ ಒಗಟ್ಟಿನ ಗುಟ್ಟು? ನೋಡಮ್ಮ ಸೀತಾ, ವಯಸ್ಸಿಗೆ ಬಂದ ನಿಮ್ಮಂಥ ಹೆಣ್ಣು ಮಕ್ಕಳು ಬಂಗಾರವಿದ್ದಂತೆ, ಗಟ್ಟಿಯಾದ ಬಂಗಾರವಿದ್ದಂತೆ. ಗಟ್ಟಿಯಾದ ಬಂಗಾರವೆಂದು ಮನೆಯಲ್ಲಿ ಇಟ್ಟುಕೊಂಡು ಕುಳಿತುಕೊಳ್ಳುವುದು ನಮ್ಮಂಥ ಹಿರಿಯರ ಧರ್ಮವಲ್ಲ. ಈ ವರ್ಷ ಹೇಗಾದರೂ ಮಾಡಿ ನನ್ನ ತಂಗಿಯ ಮಗನಾದ ರವಿಕುಮಾರನಿಗೂ ನಿನಗೂ ಮದುವೆ ಮಾಡಿ ನನ್ನ ತಲೆಯ ಮೇಲಿನ ಭಾರ ಇಳಿಸಿಕೊಳ್ಳುವೆನಮ್ಮ. ಹಾಗಾದ್ರೆ ಅಪ್ಪ, ಹೊಸದಾಗಿ ಗಂಡನ ಮನೆಗೆ ಹೋದ ಹೆಣ್ಣು ಮಕ್ಕಳು ಕೊಟ್ಟ ಮನೆ ಕೀರ್ತಿ, ಗಂಡನ ಮನೆ ಗೌರವ ತರಬೇಕಂದ್ರೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಶಾಲೆ ಕಲಿಸುವ ಗುರುವನ್ನಂತಾಗುವುದೇ ಈ ನಿಮ್ಮ ಮಾತಿನ ಉದ್ದೇಶ? ಸೀತಾ, ನೀನೆಟ್ಟು ಸುಜ್ಞಾನಿಯಮ್ಮ. ಈ ನಿನ್ನ ನುಡಿ ಕೇಳಿ ಕ್ಷಣಕ್ಕೂ ನನ್ನ ಹೃದಯ ಆನಂದ ಸಾಗರದಲ್ಲಿ ಮುಳುಗಿ ಹೇಳುತ್ತಿದೆ ಮಗು. ಆದರೆ ಈ ಸಂತೋಷದಲ್ಲಿ ಇದನ್ನೆಲ್ಲ ಕೇಳಲು ನಿನ್ನ ಹಡಿದವಳಿದ್ದಿದ್ದರೆ ಅದೆಷ್ಟು ಸಂತೋಷ ಪಡುತ್ತಿದ್ದಳು ಏನೋ. ನನ್ನ ಹಡೆದವಳು ಇಲ್ಲ ಅಂದ್ರೆ ಏನಾಯ್ತಪ್ಪ? ನನಗೆ ಜನ್ಮ ಕೊಟ್ಟ ಜನ್ಮದಾತರು ನೀವಿದ್ದೀರಲ್ಲ ಅಪ್ಪಾಜಿ. ನನ್ನ ತಂದೆ ತಾಯಿ ಸ್ವರೂಪವೇ ನೀವಾಗಿರುವಾಗ ಮತ್ತೇಕೆ ಆ ವಿಷಯ? ಗೃಹಿಣಿಯರ ಬಗ್ಗೆ ನನ್ನವ್ವ ಹೇಳಿದ ಒಂದೊಂದು ನುಡಿಗಳು ಈ ನನ್ನ ಹೃದಯದಲ್ಲಿ ಅಚ್ಚಳಿಯಾಗಿ ಉಳಿದಿದೆ ಅಪ್ಪ. ಗೃಹಿಣಿಯರ ಬಗ್ಗೆ ಏನೆಂದು ತಿಳಿ ಹೇಳುತ್ತಿದ್ದಳಮ್ಮ ಆ ನಿನ್ನಮ್ಮ? ಹೆಣ್ಣಿಗೆ ಹುಟ್ಟಿದ ಮನೆ ಸ್ಥಿರವಲ್ಲ, ಕೊಟ್ಟ ಮನೆಯೇ ಶಾಶ್ವತ. ಹುಟ್ಟಿದ ಮನೆ ಕೀರ್ತಿ ತರುವ ಹೆಣ್ಣಾಗ್ಬೇಕಂದ್ರೆ ಕೊಟ್ಟ ಮನೆಯಲ್ಲಿ ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೊಂಡು ಹೋಗ್ಬೇಕು. ನನ್ನವ್ವ ಹೇಳಿದ ನುಡಿಯಂತೆ ನಡೆಯುವ ಬುದ್ಧಿಯನ್ನು ದಯಪಾಲಿಸು ಅಂತ ಆ ನನ್ನ ತಂದೆ ಬೀರೇಶ್ವರಲ್ಲಿ ನಾನು ಭಕ್ತಿಯಿಂದ ಬೇಡ್ಕೊಳ್ತೇನೆ ಅಪ್ಪ. ಆಯ್ತಮ್ಮ ಸೀತಾ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ನನ್ನ ತಂಗಿಯ ಮಗನಾದ ರವಿಕುಮಾರನಿಗೂ ನಿನಗೂ ಮದುವೆ ಮಾಡಿ ನಿಮ್ಮಣ್ಣ ರಾಯಣ್ಣನಿಗೆ ಒಬ್ಬಳು ಆದರ್ಶ ಸತಿ ದೊರೆತು ನಿಮ್ಮಿಬ್ಬರು ತಲೆ ಮೇಲೆ 4 ಅಕ್ಷತೆ ಕಾಳು ಹಾಕಿದರೆ ನನ್ನ ಆಸೆ ಪೂರ್ತಿ ಆಗುತ್ತದೆ ಅಮ್ಮ. ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದ್ದೆ. ಮೈಸೂರಿನಿಂದ ನಿಮ್ಮ ಸೋದರ ಮಾವ ರವಿಕುಮಾರ್ ಪತ್ರ ಹಾಕಿದ್ದಾನೆ. ನನ್ನ ಮಾವನೇ? ಅಪ್ಪ, ಏನೆಂದು ಬರ್ತಿದ್ದಾನೆ? ಆ ಪತ್ರವನ್ನು ಕೊಡಿ, ನನಗೆ ಅದನ್ನು ನೋಡ್ಲಾರೆ ಸಮಾಧಾನವೇ ಇಲ್ಲ. ಸ್ವಲ್ಪ ತಡೆಯಮ್ಮ, ಕೊಡುತ್ತೇನೆ. ಮಾವನ ಪತ್ರ ಬಂದಿತ್ತೆಂದರೆ ಅಮೃತವೇ ಸಿಕ್ಕಟ್ಟು ಸಂತೋಷವಾಗುತ್ತದೆ ನಿನಗೆ. ತೆಗೆದುಕೊಳ್ಳಮ್ಮ. ಏನು ಬರೆದಿದ್ದಾನೆ ನನಗಷ್ಟು ಓದಿ ಹೇಳಮ್ಮ. ಅಪ್ಪಾಜಿ, ಶ್ರೀಯುತ ಮಾವನವರಿಗೆ ಬೆಂಗಳೂರಿನಿಂದ ಈ ನಿಮ್ಮ ತಂಗಿಯ ಮಗ ರವಿ ಮಾಡುವ ನಮಸ್ಕಾರಗಳು. ನಾನಿಲ್ಲಿ ಚೆನ್ನಾಗಿದ್ದೇನೆ. ನನ್ನ MA ಅಭ್ಯಾಸವು ಕೂಡ ತುಂಬ ಚೆನ್ನಾಗಿ ನಡೆದಿದೆ. ಆದರೆ ಇದೇ ತಿಂಗಳು 12ನೇ ತಾರೀಕಿನಂದು 30ನೇ ತಾರೀಕುವರೆಗೂ ನನ್ನ ಕಾಲೇಜ್ ರಜೆ ಇದೆ. ಅದಕ್ಕೆ 13ನೇ ತಾರೀಕಂದು ನಾನು ಊರಿಗೆ ಬರ್ತಾ ಇದ್ದೇನೆ. ಈ ವಿಷಯ ರಾಯನ್ಗೂ ಹಾಗೂ ನನ್ನ ಪ್ರೀತಿಯ ಸೀತಾಳಿಗೂ ತಿಳಿಸಿ. ಇಂತಿ ನಿಮ್ಮ ಅಳೆಯ ರವಿ. ಆಯ್ತಮ್ಮ, ಬಂದು 1-2 ವಾರ ಇದ್ದು ಹೋಗಲಿ ಬಿಡಮ್ಮ. ಸೀತಾ, ಆ ಲಕ್ಷ್ಮೀದೇವಿ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಟಗರಿನ ಕಾಳಕ್ಕೆ ಗಂದು ಹೋದ ನಿಮ್ಮ ಅಣ್ಣ ರಾಯಣ್ಣ ಎಷ್ಟು ಹೊತ್ತಾದರೂ ಬರಲೇ ಇಲ್ಲ ಎಂದು ಕುರಿ ಕಾಯಲು ನಾನೇ ಹೋಗುತ್ತೇನೆ. ಒಳಗಿರುವ ಕೊಡಲಿ ಕಂಬಳಿಗಳನ್ನು ತಂದು ಕೊಡಮ್ಮ, ನಾ ಕುರಿ ಕಾಯಲು ಹೋಗಬೇಕು. ಆಯ್ತು ಅಪ್ಪಾಜಿ. ಹೃದಯ ಸಮುದ್ರ ಕಲಗಿ ಆಯ್ತಮ್ಮ, ನನಗೆ ಹೊತ್ತಾಗುತ್ತದೆ. ನಿಮ್ಮ ಅಣ್ಣ ರಾಯಣ್ಣ ಬಂದ ನಂತರ ಕುರಿ ಕಾಯಲು ಬೇಗ ಕಳಿಸಿಕೊಡಮ್ಮ, ನಾವು ಹೋಗುತ್ತೇನೆ. ಆಯ್ತು ಅಪ್ಪಾಜಿ, ನನ್ನ ರಾಯಣ್ಣ ಬಂದ ನಂತರ ಹೇಳಿ ಕಳಿಸುತ್ತೇನೆ. ತಾಯಿ ಇಲ್ಲದ ತಬ್ಬಲಿ ಮಗು ನಾನಂತ ನನ್ನಪ್ಪ ನನ್ನ ಅಣ್ಣಂದಿರು ಈ ನಿನ್ನ ಮಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಿದ್ದಾರೆ. ಆದರೆ
ನೀನಿಲ್ಲ ಅಂತ ಕೊರತೆ ಮಾತ್ರ ನನ್ನನ್ನು ಈಗಲಾದರೂ ಕಾಡುತ್ತಾ ಇದೆ ತಾಯಿ, ನನ್ನನ್ನು ಈಗಲಾದರೂ ಕಾಡುತ್ತಾ ಇದೆ. ಹೃದಯ ಸಮುದ್ರ ಕಲಗಿ ಹತ್ತಿದ ದೇಶದ ಬೆಂಕಿ ದೋಷಾತಿ ಜಾಲಿ ಮುರಿದುದು ದುಷ್ಟ ಸಮಾಜಕ್ಕೆ ದುಷ್ಟ ಸ್ವೀಕಾರಕ್ಕೆ ಪ್ರಾಣ ಮತ್ತೆ ಇಟ್ಟು ಹೋರಾಡುವೆ. ದುಷ್ಟ ಹೆಜ್ಜೆ ಬಿಟ್ಟು ದೀಕ್ಷೆ ತೊಟ್ಟು ಅಶ್ವಮೇಧ 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 ಅಶ್ವಮೇಧ. ಸೂರ್ಯಚಂದ್ರರೇ ನಿಲಕಂಗಳು ಗಿರಿಶಿಂಗವೇ ನಿನ್ನ ಅಂಗರು. ದಿಕ್ಪಾಲಕರೇ ನಿಲಕಗಳು ಸಿಡಿಲು ನಿನ್ನ ಬೇಗವೇ ದೂರದಾಸರ ಪಚ್ಚಿ ಆಕಾಶವೇ ಮೇಲಿರಲಿ ಭೂತಾಯಿಯೇ ಬಾಯಿ ಬಿಡಿಯಲಿ ದುಷ್ಟ ಗಜ್ಜೆ ಬಿಟ್ಟು ಎದ್ದಲಿ ಅಶ್ವಮೇಧ 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 ಅಶ್ವಮೇಧ. ಹೃದಯ ಸಮುದ್ರ ತೊಲಗಿ ಹೊತ್ತಿದ ದೋಷದ ಬೆಂಕಿ ದೋಷಾತಿ ಜ್ವಾಲೆ ಮುರಿದುದು. ಶ್ವೇತಾ ಶ್ವೇತಾ ಯಾರು? ಓಹೋ, ರವಿ ಮಾವನಿ. ಮಾವ ಈಗ ಬಂದ್ರ? ಹೌದು ಶ್ವೇತಾ, ಈಗ ತಾನೇ ಬರ್ತಾ ಇದ್ದೀನಿ. ಹಾ ಮಾವ, ಚೆನ್ನಾಗಿದ್ದೀರಾ ತಾನು? ನಿಮ್ಮ ಮಾವ ಹಾಗೂ ನಿಮ್ಮ ಅಣ್ಣನ ಋಣದಿಂದ ನಾನು ಚೆನ್ನಾಗಿದ್ದೀನಿ ಶ್ವೇತಾ, ನೀನು ಚೆನ್ನಾಗಿದ್ದೀಯಾ? ಮಾವ, ನಾನು ಕೂಡ ಚೆನ್ನಾಗಿದ್ದೇನೆ. ಇದೇನು ಶ್ವೇತಾ, ಕೈಯಲ್ಲಿ ಫೋಟೋ ಹಿಡಿದು ಯಾರನ್ನು ನೆನೀತಿರುವೆಲ್ಲ, ಏಕೆ? ನನ್ನ ಅಮ್ಮನ ನೆನಪಾಯ್ತು ಅಂತ ನನ್ನ ಮಾವನ ಮುಂದೆ ಹೇಳಿದ್ರಿ ನನಗಿಂತ ಹೆಚ್ಚು ನೊಂದುಕೊಳ್ತಾರೆ ನನ್ನ ಮಾವ. ಇಲ್ಲ, ನನ್ನ ಮಾವನ ಮುಂದೆ ಹೇಳುವುದು ಬೇಡ. ಆ ಮಾವ, ನನ್ನ ಅಮ್ಮನ ಫೋಟೋಕ್ಕೆ ಧೂಳು ಅಂಟಿಕೊಂಡಿತ್ತು, ಅದನ್ನು ಒರೆಸುತ್ತಾ ಇದ್ದೆ ಅಷ್ಟೇ. ಶ್ವೇತಾ, ಮನೆಯಲ್ಲಿ ಯಾರು ಕಾಣ್ತಾ ಇಲ್ಲಲ್ಲ, ಏಕೆ? ಅಪ್ಪ ಕುರಿ ಮೇಯಿಸಲಿಕ್ಕೆ ಹೋಗಿದ್ದಾನೆ. ಇನ್ನು ನನ್ನನ್ನ ಆ ಬಾಳಪ್ಪನ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಆ ಟಗರಿನ ಸ್ಪರ್ಧೆಯಲ್ಲಿ ನಮ್ಮ ಟಗರಾದ ಮೈಲಾರಿಯನ್ನು ಕರೆದುಕೊಂಡು ಹೋಗಿದ್ದಾರೆ. ಆಮವ, ನಿಮ್ಗೆ ರಜೆ ಎಷ್ಟು ದಿನ ಸಿಗುತ್ತೆ? ಶ್ವೇತಾ, ರಜೆ ಬದಲು ಆಮೇಲೆ ವಿಚಾರ ಮಾಡೋಣ. ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ ಇದೀಯಾ, ಈ ಸಮಯವನ್ನು ಮಿಸ್ ಮಾಡಿಕೊಳ್ಳೋದು ಬೇಡ ಚಿನ್ನ. ಪರಾಯ ಪಕ್ಷಗಳಾಗಿ ಇಂಪಾಗಿ ಆಕಾಶದೆತ್ತರ ಹಾಡಿ ಒಂದು ಇಂಪಾದ ಗೀತೆಯನ್ನು ಹಾಡಿ ಬರೋಣ ಬಾರಿ ನನ್ನ ಚಿನ್ನ. ಆಮವ, ಬರುವಾಗ ನೀವೊಬ್ಬರೇ ಬಂದಿದ್ದೀರೋ ಅಥವಾ ಯಾರನ್ನಾದ್ರೂ ಕರೆದುಕೊಂಡು ಬಂದಿದ್ದೀರೋ? ಒಂದು ಇಂಪಾದ ಗೀತೆಯನ್ನು ಹಾಡೋಣ ತಗೋ ಚಿನ್ನ, ಆ ನಂತರ ರಜೆ ಬದಲು ವಿಚಾರ ಮಾಡೋಣ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನನ್ನೊಲವೇ ನೀ ಬಾರೆ, ನನ್ನ ಚಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರು ನನ್ನ ಸನಿಹಕ್ಕೆ.
ಸಿಹಿ ಮುತ್ತಿನ ನಾಡಿಗೆ ನೀವಾರೆ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ನಾಡಿಗೆ ನೀವಾರೆ ನನ್ನ ಸನಿಹಕ್ಕೆ. ಓ ಹರಿಯ ನನ್ನ ಹರಿಯ, ಓ ಹರಿಯ ನನ್ನ ಹರಿಯ. ಸಿಹಿ ಮುತ್ತಿನ ನಾಡಿಗೆ ನೀವಾರೆ ನನ್ನ ಸನಿಹಕ್ಕೆ. 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 ಈ ಬಾಳ ಪಯಣಕ್ಕೆ ಜೊತೆಯಾದಿರಿ. ಈ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದಿರಿ. ನನ್ನೊಲವೇ ಬಾರೆ ನನ್ನ ಚಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀಡು. ಸಿಹಿ ಮುತ್ತಿನ ನಾಡಿಗೆ ನೀವಾರೆ ನನ್ನ ಸನಿಹಕ್ಕೆ. ಲಾ 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 ಹೇ ಹೇ. ಶ್ವೇತಾ, ಇದೇಗೆ ರಜೆ ಬದಲು ಕೇಳ್ತಾ ಇದೆಯಲ್ಲ, ಈಗ ಹೇಳ್ತೀನಿ ಇದು ಚಿನ್ನ. ಸ್ವಲ್ಪ ಹತ್ತಿರ ಬರ್ತೀಯಾ? ಹೇಳ್ತೀನಿ ಬಾ ಚಿನ್ನ. ನನ್ನ ರಜೆ ಕೇವಲ 2 ವಾರಗಳು ಮಾತ್ರ ಚಿನ್ನ. ರೀ ಸರಿ, ನಾನು ಒಳಗಡೆ ಹೋಗಿ ಅಡುಗೆ ಸಿದ್ಧತೆ ಮಾಡ್ತೀನಿ. ಜೊತೆ ಇಲ್ಲದೆ ಜೀತದಾಳಿನಂತೆ ಶಾಲಿ ಕಲಿಯುವ ನನಗೆ ಜೊತೆಯಲ್ಲಿಂದ ಬರಬೇಕು ಶ್ವೇತಾ. ನಿನ್ನನ್ನು ಬಿಟ್ಟು ಬೇರೆದವರನ್ನು ಮದುವೆ ಆದರೆ ಉಪ್ಪು ತಿಂದ ಮನೆಗೆ ದ್ರೋಹ ಬಗೆದಂತಾಗುತ್ತದೆ. ಏಕೆಂದರೆ ಚಿಕ್ಕಂದಿನಲ್ಲಿ ಮಾವನವರು ಅನಾಥ ರವಿಯನ್ನು ಕರೆದುಕೊಂಡು ಬಂದು ಜೋಪಾನ ಮಾಡಿ ಬೆಳೆಸಿದ್ದಾರಂತೆ. ಅವರ ಆಸೆಯಂತೆ ನಿನ್ನನ್ನು ಕೈ ಹಿಡಿದು ನನ್ನ ಸತಿಯನ್ನಾಗಿ ಮಾಡಿಕೊಂಡಾಗಲೇ ಮಾವನವರ ಮನಸ್ಸಿಗೆ ಶಾಂತಿ ಹಾಗೂ ನನಗೂ ಕೂಡ ನೆಮ್ಮದಿ. ಈ ಮಾತು ನಿನ್ನಾಣಿಗೆ ಸತ್ಯ ಶ್ವೇತಾ, ನಿನ್ನಾಣಿಗೆ ಸತ್ಯ. ಇರ್ಲಿ ಮಾವ, ನಾನು ಒಳಗೆ ಹೋಳಿಗೆ ಅಡುಗೆ ಸಿದ್ಧತೆ ಮಾಡ್ತೀನಿ. ನನ್ನ ತಂದೆ ಅಣ್ಣಂದಿರು ಬಂದ ನಂತರ ಎಲ್ಲ ಸೇರಿ ಊಟ ಮಾಡೋಣ. ಅಡುಗೆ ಆಮೇಲೆ ಮಾಡುವಂತೆ ಇನ್ನೊಂದು ಇಂಪಾದಗಿಂತ ಏನು ಹಾಡಬಾರ್ದೆ ನನ್ನ ಚಿನ್ನ? ನಾನು ಕೈ ಬಿಟ್ಟರೆ ಆಡ್ತೀನಿ. ಆಯ್ತು, ನಿಮ್ಮ ಇಷ್ಟದಂತೆ ಆಗಲಿ. ಆ ಪ್ರೀತಿಗೆ
ಓ ಪ್ರೀತಿಯ I love you. ದೊಡ್ಡ ಸಂತರ ಚಕ್ಕ ಮಡಗಿದ ನಿನ್ನ ಬಣ್ಣಗಳು, ನಿನ್ನ ಮಡಗಿದ ನನ್ನ ಹೃದಯ ಮರಗಳು. ಮಾವ, ಇವಾಗ್ಲಾದ್ರೂ ಒಳಗಡೆ ಹೋಗಿ ಅಡುಗೆ ಸಿದ್ಧತೆ ಮಾಡ್ತೀನಿ. ಆಯ್ತು ಶ್ವೇತಾ, ಮಾಡು. ಮಗಳೇ ಸೀತಾ, ಘಾತವಾಯ್ತಮ್ಮ, ಘಾತವಾಯಿತು. ಏನಾಯ್ತು ಮಾವ, ಏನಾಯ್ತು? ಆಗೋದೇನಪ್ಪ, ಎಲ್ಲ ಮುಗಿದು ಹೋಯಿತು ನಮ್ಮ ಕತೆ. ಅಪ್ಪ, ಏನಾಯ್ತಪ್ಪ? ಯಾಕೆ ಗಾಬರಿಂದ ಓಡಿ ಬಂದಿರು? ಆ ಜಮೀನುದಾರ ನನ್ನನ್ನು ಸಿಕ್ಕಾಪಟ್ಟೆ ಹೊಡೆದು ನನ್ನ ಕೊಡಲಿ ಕಂಬಳಿಗಳನ್ನು ಕೊಸಿದುಕೊಂಡು ನಮ್ಮ ಕುರಿಗಳನ್ನ ಅವರ ಅಂಗಳದಲ್ಲಿ ಕಟ್ಟಿ ಹಾಕಿರುವನು. ಏಕೆ ಮಾಮ, ಜಮೀನ್ದಾರ ಏಕೆ ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿದ್ದಾನೆ? ರವಿ, ಆ ಪ್ರತಿ ಸಲದಂತೆ ಈ ವರ್ಷವೂ ಕೂಡ ಆ ಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಟಗರಿನ ಕಾಳಗದಲ್ಲಿ ಆ ರಾಯಣ್ಣನ ಟಗರು ಜಮೀನುದಾರನ ಟಗರನ್ನು ಸೋಲಿಸುತ್ತಾ ಬಂದಿದ್ದಕ್ಕೆ ಅದರ ಮೇಲಿನ ಸೇಡಿಗಾಗಿ ಬೆಳೆ ತುಂಬಿ ನಿಂತಿರುವ ಶೇಂಗಾದ ಹೊಲ ನಮ್ಮ ಕುರಿಗಳು ಮೇದಿದ್ದ ಒಂದು ಕಟ್ಟಿ ಹಾಕಿರುವನು. ಏ ಜಮೀನ್ದಾರ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ, ಸತ್ಯ ಹರಿಶ್ಚಂದ್ರ ಸುಡುಗಾಡ ಕಾಯಲು ಹೋಗಿದ್ದು ನಮ್ಮಂತ ಬಡಪಾಯಿಗಳಿಂದಲ್ಲ, ನಿಮ್ಮಂತ ಬಂಡರ ಮೋಸತನದಿಂದ ಎಂಬುದು ಸಮಾಜಕ್ಕೆ ಗೊತ್ತು. ಅಂಥದ್ರಲ್ಲಿ ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿ ನಮ್ಮ ಅವನನ್ನು ಹೊಡೆದು ಕಳಿಸಿದೆಲ್ಲ ಮಗನೇ ನೀನು ಅತಳ ಬಿತ್ತಳ ಸುತ್ತಲ ಪಾತಾಳದಲ್ಲಿ ಅಡಗಿದ್ದರು. ನಿನ್ನನ್ನು ದರದರಣಿ ಎಳೆದುಕೊಂಡು ಬಂದು ನಿನ್ನ ರುಂಡ ಕಡಿದು ನಮ್ಮೂರ ಅಗಸಿಯ ಬಾಗಿಲಿಗೆ ಕಟ್ಟದಿದ್ದರೆ ನನ್ನ ಹೆಸರು ರವಿಕುಮಾರ್ನೇ ಅಲ್ಲ. ದುನಿಯಾ ಜುಕ್ತಿ ಹೈ, ದುಕಾನೆ ವಾಲೆ ಚಾಹೆ. ಜಗತ್ತು ತೆಲಿಬಾಗುತ್ತೆ, ಆದರೆ ಬಾಗ್ಸವ್ರು ಬೇಕಷ್ಟೇ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ. ಮೊಟ್ಟಿ ಕೆಟ್ಟವನು ಇಂದ್ರ, ಮೊಟ್ಟದೆ ಕೆಟ್ಟವನು ರಾವಣ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ದುರ್ಯೋಧನ. ಏ ಜಮೀನ್ದಾರ್ ಜಗನ್ನಾಥ್, ಈ ಸಮಾಜದಲ್ಲಿ ನೀನು ಏನೇ ಮಾಡು, ಈ ಸಮಾಜ ನಿನಗೆ ಕೆಟ್ಟವನೇ ಎಂದು ಪಟ್ಟ ಕಟ್ಟುತ್ತೆ. ಕಾಲ ಬದಲಾಗಬಹುದು, ಆದರೆ ಕರ್ಮ ಎಂದೋ ಬದಲಾಗುವುದಿಲ್ಲ. ಅತಿಯಾದ ಸೌಂದರ್ಯದಿಂದ ಸೀತೆ ಹಾಳಾದಳು, ಅತಿಯಾದ ಕೋಪದಿಂದ ರಾವಣ ಹಾಳಾದ. ಅಂದಾಗ ನೀ ಯಾವ ಲೆಕ್ಕಲೇ ಮಗನೇ? ಯುದ್ಧ ನೀನು ಪ್ರಾರಂಭ ಮಾಡಿದೀಯ, ಅದನ್ನ ಅದ್ದೂರಿಯಾಗಿ ನಾನು ಕೊನೆಗೊಳಿಸುತ್ತೇನೆ. ಒಬ್ಬ ರೈತ ಬೀಜ ಬಿತ್ತಿ 1000 ತೆನೆಗೆ ಆಸೆ ಪಡುತ್ತಾನೆ. ಒಬ್ಬ ಕುರಿಗಾರ ಒಂದು ಕುರಿಯಿಂದ ಮತ್ತೊಂದು ಕುರಿಗೆ ಆಸೆ ಪಡುತ್ತಾನೆ. ದುಡ್ಡಿದೆ ಅಂತ ಹೇಳಿ ಮದದಿಂದ ಹಾರಾಡಲು ಹೋಗಬೇಡ ಮಗನೇ. ಅದೇ ದುಡ್ಡು ನನ್ನ ಹತ್ತಿರ ಇದ್ದರೆ ನಿನ್ನನ್ನು ನನ್ನ ಕಾಲ ತೆಳಗೆ ಹಾಕಿ ಹೊಸಿಕ್ಕಿ ಬಿಡುತ್ತಿದ್ದೆ. ಈ ರವಿ ಹೊಡೆಯುವ ಬ್ಲಡ್ ಎದುರಿಗೆ ಯಾರು ಬೇಕಾದವ್ರು ಇರಲಿ, ಎದಿ ಸೀಳುದು ಒಂದು ನೊಗ್ಗುವುದೇ. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗರ್ಜನೆ ಇರುತ್ತೆ, ಸಿಂಹ ಬಂದ್ರೆ ಕರ್ಷಣೆ ಇರುತ್ತೆ. ಬಟ್ ಈ ಹಾಲು ಮತದ ಹುಲಿ ಬಂದ್ರೆ ಈ ಮೂರು ಇರುತ್ತೆ. ದುಡ್ಡಿದೆ ಅಂತ ಹೇಳಿ ಮದದಿಂದ ಬಡವರ ಮೇಲೆ ಅಧಿಕಾರ ದೌರ್ಜನ್ಯ ಮಾಡುತ್ತಾ ಹೋದರೆ ನೀನು ಮಾಡಿರುವ ಆಸ್ತಿ ಸಂಪತ್ತು ಎಲ್ಲ ಆ ಭಗವಂತನ ಮುಂದೆ ಒಂದಿಲ್ಲ ಒಂದು ದಿವಸ ಕಕ್ಕಲೇಬೇಕು. ಹಾ ಮಾವ, ಆ ಜಮೀನ್ದಾರನ ಮನೆಗೆ ಹೋಗಿ ನಮ್ಮ ಕುರಿಗಳನ್ನು ಬಿಡುತ್ತೇನೆ, ಅವನು ಎದಿ ತಟ್ಟಿ ಕೇಳಿ ಬರುತ್ತೇನೆ. ಹರ 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 ಮಹಾದೇವ್. ಬೇಡ ರವಿ, ಬೇಡ. ನಾವು ಮೊದಲೇ ಹಾಲು ಮತದವರು, ಕಕ್ಕಿದ ಜನಕ್ಕೆ ಹಾಲೆರೆದ ಜನ ನಾವು. ಅಂಥದರಲ್ಲಿ ಅವನನ್ನು ಎದುರು ಹಾಕಿಕೊಳ್ಳುವುದು ಬೇಡ. ನಾಳೆ 4 ಜನ ಹಿರಿಯ ಕುರಿಗಾರನ್ನು ಕರೆದುಕೊಂಡು ಹೋಗಿ ಬಿಡಿಸಿಕೊಂಡು ಬರುತ್ತೇನೆ. ಹಾ ರವಿ, ಸೀತಾ, ರಾಯಣ್ಣ ಬಂದನಂತೆ ಕಾಣುತ್ತದೆ. ಈ ವಿಷಯ ಅವನಿಗೆ ತಿಳಿಸಬೇಡಿ. ತಿಳಿಸಿದರೆ ದೊಡ್ಡ ಕಾಳಗವೇ ನಡೆದು ರಕ್ತದ ಹೊಳೆ ಹರಿಯುವುದರಲ್ಲಿ ಸಂದೇಹವೇ ಇಲ್ಲ. ಅಪ್ಪ, ತಂಗಿ, ಬಾ ಮಗು ರಾಯಣ್ಣ, ಈಗ ಬಂದೆಯ ಆ ಲಕ್ಷ್ಮೀ ದೇವಿಯ ಜಾತ್ರೆಯ ಮುಗಿಸಿ? ಹೌದಪ್ಪ, ಇದೀಗ ಬಂದೆ. ಹಾ ರವಿ ಮಾಮ, ನೀನೇ ಬೇಗ ಬಂದಿರುವೆ. ಬಾರಣ್ಣ, ನಾನು ಬಂದು 2 ತಾಸಾಯ್ತು. ಅಣ್ಣ, ನೀನು ಟಗರಿನ ಸ್ಪರ್ಧೆಗೆ ಹೋದ ವಿಷಯ ಏನಾಯ್ತು? ತಂಗಿ, ದೇವರಂತ ತಂದೆ, ಚಿನ್ನದಂತ ನನ್ನ ತಂಗಿ ನೀನು, ಮುತ್ತಿನಂತ ಈ ನನ್ನ ಮಾವ ಇರುವಾಗ ಸೋಲೆನ್ನುವ ಶಬ್ದ ಈ ಸಿಂಹದ ಸಿಡಿಲು ಮರಿ ರಾಯಣ್ಣನ ವಂಶದಲ್ಲಿ ಬಂದಿಲ್ಲ, ಮುಂದೊಂದು ದಿನ ಬರುವುದಿಲ್ಲ. ಪ್ರತಿ ಸಲದಂತೆ ಈ ಸಲವೂ ಕೂಡ ನಮ್ಮೂರ ಲಕ್ಷ್ಮೀದೇವಿ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಟಗರಿನ ಕಾಳಗದಲ್ಲಿ ಆ
ಹಲಕಾನನ ಮಗ ಜಮೀನ್ದಾರನ ಟಗರವನ್ನು ಈ ರಾಯಣ್ಣನ ಟಗರ ಒಂದೇ ಏಟಿಗೆ 3 ಸುತ್ತು ತಿರುಗಿ ಬೀಳುವಂತೆ ಹೊಡೆದು ಕಣಕ್ಕೆ ಕಾಲ ಕೆದರಿ ಹುಡಿ ಎಪ್ಪಿಸಿದ ಟಗರ ಎಂದು ನಮ್ಮೂರು ಲಕ್ಷ್ಮೀದೇವಿ ಅರ್ಚಕರಿಂದ ಬಿರುದು ಪಡೆದು ಕಡೆ ಕಿತ್ತು ತಂದಿದೆ ತಂಗಿ ಈ ರಾಯಣ್ಣನ ಟಗರ. ಅಣ್ಣ, ಈ ನಿನ್ನ ತಂಗಿಗೆ ತುಂಬಾನೇ ಸಂತೋಷವಾಯ್ತಣ್ಣ, ತುಂಬಾನೇ ಸಂತೋಷವಾಯ್ತು. ಅಪ್ಪ, ತಂದೆ ತಂಗಿ ನಿಮ್ಮಿಬ್ಬರ ಆಶೀರ್ವಾದದೊಂದಿಗೆ, ಆ ಲಕ್ಷ್ಮೀದೇವಿ ಆಶೀರ್ವಾದದೊಂದಿಗೆ, ತಂದೆ ತಂಗಿ ನಿಮ್ಮಿಬ್ಬರ ಆಶೀರ್ವಾದದ ಹಾರೈಕೆ ನನ್ನ ಮೇಲೆ ಇದ್ದಾರೆ. ಇದೇ ಸಮಾಜದಲ್ಲಿ ನಾನಾ ತರ ಮಕ್ಕಳು ಬಂಡರಾಗಿ ಪುಂಡಾಟಿಕೆ ನಡೆಸುತ್ತಿರುವ ಪುಂಡ ಪುರುಷರ ತಲೆ ಎತ್ತಿ ಸುಳಿ ನೋಡಿ ಕಡಿದು ಅವರ ನೆತ್ತಿ ರಕ್ತವನ್ನು ಕೊಡಿದು ಗಂಡುಗಳು ಹಾಲಮತದ ಹುಲಿಯಾಗಿ ನಿಲ್ಲವೆ. ಇದೇ ಸಮಾಜದಲ್ಲಿ ರಾಯಣ್ಣ, ನೀ ಮೇಯಿಸಿದ ಟಗರು ಯಾವ ಕಣಕ್ಕಿಳಿದರೂ ಗೆದ್ದು ಜಯಶಾಲಿಯಾಗಿ ಮೇಯಿಸಿದ ಒಡೆಯನಾದ ನಿನ್ನ ಹೆಸರನ್ನು ತಂದಿದೆವು. ಅದೇ ತರ ನೀನು ಕೂಡ ನನ್ನ ಮನೆತನದ ಹೆಸರು ತರಬೇಕಪ್ಪ. ಅಪ್ಪ, ಬರೇ ನಮ್ಮ ಮನೆತನ ಹೆಸರು ಅಷ್ಟೇ ಕಪ್ಪ, ಈ ಕನ್ನಡ ನಾಡಿಗೆ, ಈ ನಮ್ಮ ಕುರುಬ ಕುಲಕ್ಕೆ ವೀರ ಸಂಗೊಳ್ಳಿ ರಾಯಣ್ಣನಂತೆ ಕೀರ್ತಿ ತಂದ ಈ ಕಲಿಯುಗದ ಸಿಂಹದ ಸುಡಿಲು ಮರಿ ರಾಯಣ್ಣನ ನಾಗಿ ನಿಲ್ಲದಿದ್ದರೆ ನನ್ನ ಹೆಸರು ರಾಯಣ್ಣನೇ ಅಲ್ಲ. ನೋಡು ರಾಯಣ್ಣ, ಒಳ್ಳೆಯವರಿಗೆ ಧರ್ಮರಾಯನಾಗಿ ಕೆಟ್ಟವರಿಗೆ ಯಮಧರ್ಮರಾಯನಾಗಿ ಕನ್ನಡ ತಾಯ್ನಾಡಿಗೆ ಕೇಳಿಗೋ ಬಂಡ ಪುಂಡರಿಗೆ ಗಂಡುಗಲಿ ಹಾಲು ಮತದ ಹುಲಿಯಾಗಬೇಕಪ್ಪ. ಅಪ್ಪ, ನಿನ್ನ ಆಸೆ ಎಂತೆ ಮುತ್ತೈದರಿಗೆ ಮಗನಾಗಿ ಈ ಹಲಕಾನನ ಮಕ್ಕಳ ಕಟಕ ಶ್ರೀಮಂತರಿಗೆ ಶಿವನ ಊರಿಗಣ್ಣನಾಗಿ ಬಂಡ ಪುಂಡರಿಗೆ ಈ ಕುರುಬನ ಗೊಡ್ಲಿಯಾಗಿ ಗಂಡುಗಲಿ ಹಾಲಮತದ ಹುಲಿಯಾಗಿ ನಿಲ್ಲವೆ. ಇದೇ ಸಮಾಜದಲ್ಲಿ ನಿನ್ನ ಮಡಿಲಲ್ಲಿ ಮಡಿವೆ. ಎಲ್ಲರೂ ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ, ಎಲ್ಲಿ ಸೇರಿ ಊಟ ಮಾಡೋಣ. ಹಾ, ಹೌದು ನಡಿಯಮ್ಮ, ನಾನು ಊಟ ಮಾಡಿ ಕುರಿಗೆ ಹೋಗಬೇಕು. ಇರಲಿ ರಾಯಣ್ಣ, ಈ ಟಗರಿನ ಸಂಭ್ರಮದ ಒಂದು ಗೀತೆಯನ್ನು ಹಾಡೋಣಪ್ಪ. ಹಾ ಅಪ್ಪ, ಈ ಸಲದ ಬಹುಮಾನ 10,000 ರೂಪಾಯಿ ಮತ್ತು ಇದೊಂದು ಬೆಳ್ಳಿ ಕಡೆಯನ್ನು ಕಿತ್ತಿ ತಂದಿದೆ ನಮ್ಮ ಟಗರ, ತೆಗೆದುಕೋ ಅಪ್ಪ. ಆಶೀರ್ವಾದಿಸಪ್ಪ ಈ ನಿನ್ನ ಮಗನಿಗೆ. ರಾಯಣ್ಣ, ಆ ಆಶೀರ್ವಾದ ಸದಾಶಿವನ ಆಶೀರ್ವಾದ ಸದಾ ನಿನ್ನ ಮೇಲೆ ಇದ್ದೇ ಇರುತ್ತದೆ. ಈ ಸಂದರ್ಭದಲ್ಲಿ ಇರಲಿ, ಈ ಸಂದರ್ಭದಲ್ಲಿ ಒಂದು ರೆಕಾರ್ಡ್ ಹಾಡಿ ಎಂಜಾಯ್ ಮಾಡೋಣ ತೋನಿ. ಮಾಮನಿಗೆ ನನ್ನ ತಂಗಿ ಜೊತೆ ಹಾಡಿ ಕುಣಿದು ಕುಪ್ಪಳಿಸಿ ಸಾಕಾಗಿ ಹೋಗಿದೆ ಅಂತ ಕೊಂಡ್ಕೊಂಡ್ರೆ ಇನ್ನೂ ನನ್ನ ಮಾವನಿಗೆ ಹಾಡಿ ಕುಣಿಬೇಕನ್ನೋ ಆಸೆ ಇದೆ. ಆಗಲಿ, ಹಾಡೋಣ ಮಾಮ. ಮಂತ್ರಾಲಯ ಮನಸ್ಸು ದೇವಾಲಯ, ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ, ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ. ದೇವರನ್ನು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಜನ್ಮ ಸಾಧನ.
ನಮಗೆಂದು ಆನಂದ ಬಂದಗಿ ಬಾಳಲಿ ತಾಯಿಯ ಪ್ರೇಮ ತಾಯಿ ತಂದೆಯರ ಸ್ನೇಹ ಪ್ರೇಮವು ನಿಮ್ಮ ಕಣ್ಣಲ್ಲಿ ಎಂದು ಕಂಡು ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ನಮ್ಮ ಬಾಳೆಲ್ಲ ಆಕಾಶದಲ್ಲಿ ಮಕ್ಕಳೇ ಸೂರ್ಯನ ಹಾಗೆ ಸೂರ್ಯ ಚಂದ್ರನ ಹಾಗೆ ಬೆಳಗುತ್ತಾ ಸಡಗರ ಸಂಭ್ರಮ ಇಂದು ತಂದೆ ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ದೇವರನ್ನು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ರಕ್ತಾದೀಪ ಹರಿದು ಬಾಳಲು ಜನ್ಮ ಸಾರ್ಥಕ ಲ 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 ತಂಗಿ, ನಾನು ಊಟ ಮಾಡಿ ಕುರಿಗೆ ಹೋಗೋಕ್ಕೆ ನಡೆಯಮ್ಮ, ನನಗೆ ಊಟಕ್ಕೆ ಕೊಡುವಂತೆ. ರಾಯಣ್ಣ, ನೀ ಇಂದು ಮನೆಯಲ್ಲೇ ಇರು, ನಾನೇ ಕುರಿ ಕಾಯಿಲೆ ಹೋಗುತ್ತೇನೆ. ಇದೇನಪ್ಪ ನಿನ್ನ ಮಾತು? ನಿನ್ನ ಮಗ ಮನೆಗೆ ಬಂದ ತಕ್ಷಣ ರಾಯಣ್ಣ ನೀನಿಲ್ಲದೆ ಕುರಿಗಳು ಉಪವಾಸ ಆಗುತ್ತಾವೆಂದು ಹೇಳುವ ನೀನು ಇಂದ್ಯಾಕೋ ನಾನೇ ಹೋಗುತ್ತೇನೆಂದು ಹೇಳುತ್ತಿರಲ್ಲಪ್ಪ, ಯಾಕೆ? ರಾಯಣ್ಣ, ಅದು ಅದು ಯಾಕೆ ರವಿ, ಏನಾಯ್ತು? ರಾಯಣ್ಣ, ಆ ಜಮೀನ್ದಾರ ಆ ಜಮೀನ್ದಾರ ನಮ್ಮ ಕುರಿಗಳಿಗೆ ಅಣ್ಣ, ಆ ಜಮೀನ್ದಾರ ನಮ್ಮಪ್ಪನನ್ನು ಹೊಡೆದು ಕಳಿಸಿದ್ದಾನೆ. ಏ ಮಗನೇ ಜಮೀನ್ದಾರ! ಅಷ್ಟೇ ಅಲ್ಲ ಅಣ್ಣ, ನಮ್ಮ ಕುರಿಗಳನ್ನು ಸಹ ಕಟ್ಟು ಹಾಕಿ ಹೊಡೆದಿದ್ದಾನೆ ಆ ಜಮೀನ್ದಾರ. ಇದನ್ನೇನು ಹೇಳ್ತಾ ಇದೆಯಾ ತಂಗಿ? ನಿನ್ನಣ್ಣನ ಹೃದಯದಲ್ಲಿ ಕುದಿಯುತ್ತಿರುವ ಪ್ರಳಯೋಗ್ನಿಯ ಜೋಲಿ ಮಾತನ್ನು ಹಿಂಡು ಹುಲಿಗಳ ಗಂಡನೆನಿಸಿಕೊಂಡಿರುವ ಈ ರಾಯಣ್ಣನ ತಂದೆ ಮೇಲೆ ಆ ಹಲಕಾನನ ಮಗ ಕೈ ಮಾಡಿದ್ದಾನೆಂದರೆ ಇಂದು ಈ ರಾಯಣ್ಣ ಇದ್ದು ಸತ್ತಂತೆ ತಂಗಿ, ಇದ್ದು ಸತ್ತಂತೆ. ಬೇಗ ಹೇಳಪ್ಪ, ಜಮೀನ್ದಾರನನ್ನು ಏನು ಮಾಡಲೆಂದು? ನೋಡು ರಾಯಣ್ಣ, ಹಾಗೆ ಹಠ ಮಾಡಬೇಡ. ನಾ ಹೇಳುವ ಮಾತನ್ನು ಸ್ವಲ್ಪ ಕೇಳಪ್ಪ. ಅಪ್ಪ, ನಿನ್ನ ಮಾತು ಕೇಳುವಷ್ಟು ತಾಳ್ಮೆ ನನಗಿಲ್ಲಪ್ಪ. ಆ ಹಲಕಾನನ ಮಗ ಜಮೀನ್ದಾರನ ದೇಹವನ್ನು ಇಬ್ಬಾಗ ಮಾಡಿ ಆ ಹಲಕಾನನ ಮಗನ ಬಿಸಿ ರಕ್ತ ಕುಡಿದಾಗಲೇ ಈ ರಾಯಣ್ಣನ ಆತ್ಮಕ್ಕೆ ಶಾಂತಿ. ಬಿಟ್ಟು ಬಿಡಪ್ಪ, ಈ ನಿನ್ನ ಮಗನನ್ನು ತಡೆಯಬೇಡ. ನೋಡು ರಾಯಣ್ಣ, ಆ ಜಮೀನಿನೊಬ್ಬ ಹಿಂಡು ಈ ಭಾಗದ MLA ಹೆದರಿ ನಡುಗುತ್ತಾನೆ. ಅಂತರಲ್ಲಿ ಅವನು ಎದುರಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಏನು? ಆ ಬಡ್ಡಿ ಮಗ ಜಮೀನ್ದಾರನಿಗೆ ಎಂಪಿಯಲ್ಲಿ ಅವಳು ಹೆದರಲಿ, ಆದರೆ MLA MP ಗಳಂತೆ ಈ ರಾಯಣ್ಣನೇನೋ ಆ ಹಲಕಾನನ ಮಗನ ಎಂದೆಲ್ಲ ತಿಂದು ಬದುಕುವ ಕೊಂಡಿಯಲ್ಲಪ್ಪ ಈ ರಾಯಣ್ಣನ ತೋಳಿನಲ್ಲಿ ಶಕ್ತಿ ಇರುವವರೆಗೂ ಆ ಕತ್ತುಗಾನನ ಮಕ್ಕಳಂತ 100 ಜನ ಅಲ್ಲ,
ಕುರಿಗಳನ್ನು ಬೆಳೆಸಿಕೊಂಡ ಬರದೇ ಇದ್ದಾರೆ ಆ ಸೂರ್ಯನ ಚಂದ್ರನ ಮೇಲಾಣೆ, ಬೀಸುವ ಈ ಗಾಳಿಯ ಮೇಲಾಣೆ, ಹರಿಯುವ ನೀರಿನ ಮೇಲಾಣೆ, ಈ ಮಾತೇನಾದರೂ ಸುಳ್ಳಾದರೆ ನನ್ನ ತಾಯಿ ನನ್ನನ್ನು ಜಾರಣಿ ರಕ್ತ ಕಡದಳೆಂದು ತಿಳಿಲಿ. ಇದೇ ಸಮಾಜ ಓ ಜಮೀನ್ದಾರನ ರುಂಡ ಕಡಿದು ನಮ್ಮ ಕುರಿಗಳನ್ನು ಬೆಳೆಸಿಕೊಂಡು ಬರ್ತೇನೆ. ನಾನು ಸೈಲೆಂಟ್ ಆದ್ರೆ ರಾಮ, ವಾಲೆಂಟ್ ಏನಾದ್ರೂ ಆದ್ರೆ ರಾವಣ. ಅಪ್ಪ, ಈ ನಮ್ಮ ಹಾಲಮತದ ಸಮಾಜದಲ್ಲಿ ಮುಖ್ಯಮಂತ್ರಿ ಅಂತ ಏನಾದರೂ ಆದ್ರ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರದ ಆಗಿರ್ಬೇಕ, ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ಆದ್ರ ನಮ್ಮ ನರೇಂದ್ರ ಮೋದಿ ಸಾಹೇಬರದ ಆಗಿರ್ಬೇಕ, ಈ ನಮ್ಮ ಅವರಾದಾಗ ನಾಟಕ ಅಂತೇನಾದ್ರೂ ಸೂಪರ್ ಹಿಟ್ ಆದ್ರ ಈ ನಮ್ಮ ನಡುವಿನೋಳಿ ಗಜಾನನ ಹುಡುಗರದಾಗಿರ್ಬೇಕು. ಇದು ರಾಯಣ್ಣನ ಸ್ಪೆಷಾಲಿಟಿ. ದಟ್ ಈಸ್ ರಾಯಣ್ಣ ಅಲಿಯಾಸ್ ಕುರುಬರ ಹುಲಿ. ಮನೆ ಕಡೆ ಜೋಪಾನ. ಅಪ್ಪ, ನಮ್ಮ ಕುರಿಗಳನ್ನು ಬೆಳೆಸಿಕೊಂಡೇ ಬರ್ತೇನೆ. ರವಿ, ಸೀತಾ, ಆ ದೇವರ ಅನುಗ್ರಹ ಹೇಗಿದೆಯೋ ಹಾಗೆ ಆಗಲಿ. ನಡೆಯಿರಿ ಮನೆಗೆ. ಆಯ್ತು ಮಾಮ, ನಡ್ರಿ ಒಳಗೆ.
ಇಂದು ಈ ಊರಿಗೆ ಕಾಲಿಟ್ಟ ಈ ಕಾಮರಾಜನ ಮನ ಹಾರಿಯೋ ಹಾವಿನಿಗೆ ಹರಿದೋಗಿತ್ತಲ್ಲ. ಓ ಜಮೀನ್ದಾರನ ತಂಗಿ ಈಶ್ವರಿ ಮೇಲೆ ಈಶ್ವರಿ, ನಿನ್ನ ಹರೆಯದ ಯೌವನವನ್ನು ತುಂಬಿ ತೊಳಕುತ್ತಿರುವ ಕೊಡ ಹೊತ್ತು ತುಂಬಿ ತುಳುಕಾಡುತ್ತಿರುವ ಈ ನಿನ್ನ ದೇಶಕ್ಕೆ ಉಂಡೆ ಸೀರಬೇಕೆಂದು ಹಬ್ಬಲಿಸಿ ಬಂದಿರುವ ಈ ಕಾಮರಾಜನ ಸರಸದರಿ ಆಡಿ ನೀನಾದರೆ ಸರಿ. ಇಲ್ಲದಿದ್ದರೆ ಬಲಾತ್ಕಾರದಿಂದ ಮೂಡಿಸಿ ನಿನ್ನ ಹೊಟ್ಟೆಲಿ ಕಾಮರಾಜನ ಪ್ರತಿಬಿಂಬವನ್ನು ಜಮೀನ್ದಾರ್ ಜಗನ್ನಾಥ್, ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಎಲ್ಲ ಅಟ್ಟಹಾಸ ಸದೆ ಬೆಳೆದು ಕೊನೆಗೆ ನೀನು ಕಟ್ಟಿರೋ ನಿನ್ನ ಸಾಮ್ರಾಜ್ಯಕ್ಕೆ ನಾನು ಸಾಮ್ರಾಟನಾಗಿ ಮೆರೆದಿದ್ದರೆ ಈ ಕಲಿಯುಗದ ಕರುಡುಪತಿ ಕಾಮರಾಜನೇ ಅಲ್ಲ. ಆಂಜನೇಯೇ, ಓಂ ಶ್ರೀರಾಮನೇ ನಮೋ ನಮಃ. उस रावण में हनुमान को एक दिन मामूली बंजर समझा था, लेकिन वही बंजर लंका को लंग गया. जिस स्कूल में हेडमास्टर मैं हूँ और आदि ग्राम का खतरनाक खलनायक जमींदार जगन्नाथ राज किया ಮರಣದಂಗದಲ್ಲಿ ಆಟ ಆಡಬೇಕಾದರೆ ಮೊದಲಿಗೆ ಚಾಣಾಕ್ಷತನಬೇಕು, ನಂತರ ಹಣಬಲ, ನಂತರ ತೋಳ್ಬಲ. ಇವಿದ್ದರೆ ಮಾತ್ರ ರಾಜಕೀಯದಲ್ಲಿ ಮುಂದುವರಿಯಲು ಸಾಧ್ಯ. ಇಲ್ಲಿವರೆಗೆ ಒಂದು ಲೆಕ್ಕ, ಇನ್ ಮುಂದೇನೇ ಒಂದು ಲೆಕ್ಕ. ಇಲ್ಲಿವರೆಗೆ ನಮ್ಮಿಂದ ನೀನು, ನಿಮ್ಮಿಂದ ನಾವಲ್ಲೋ ಮಕ್ಕಳ.
ರಾಜ್ಯದ ಅಧಿಕಾರಿಗಳನ್ನು ತನ್ನ ಮೋಸದ ಮುಷ್ಟಿಯಲ್ಲಿಟ್ಟುಕೊಂಡು ಒಡೆಯನಾಗಲು ಬಯಸಿದ್ದ ವೀರಪ್ಪಣ್ಣ ಕಾಡಿಗೆ ಒಡೆಯ ತಲಾಂತರದಿಂದ ಈ ಸಮಾಜದಲ್ಲಿ ನ್ಯಾಯ ನೀತಿ ಧರ್ಮದ ಬೀಜವನ್ನು ಮುಕ್ತರ ಮನದೊಳಗೆ ಬಿತ್ತಿ ಕಂಡ ಸುಂದರಿಯರ ಜೊತೆ ಸರಸವಾಡುತ್ತಾ ಅರಸನಂತೆ ಮೆರೆಯುತ್ತಿರುವ ಈ ಜಮೀನ್ದಾರ ಸುತ್ತು 78 ಹಳ್ಳಿಗಳ ಒಡೆಯ. ಮೃತ್ಯುವಿನ ಬಲೆಯಲ್ಲಿ ಬಿದ್ದು ಸತ್ತ ಬದುಕು ನನಗೆ ಬೇಕಿಲ್ಲ. ಅವರವರ ಧರ್ಮ, ಅವರವರ ಜಾತಿ, ಅವರವರ ಗುರು ಅವರಿಗೆ ದೊಡ್ಡವರು ಎಂದು ವಾದಿಸಿದೆ ಹೊರತು ಉಳಿದ್ಯಾವ ಜಾತಿಗೆ ನಾನು ಅವಾಚ್ಯ ಶಬ್ದವನ್ನು ಆಡಿದವನಲ್ಲ. महाभारत का है श्री कृष्ण रामायण का नायक श्री राम ಈ ಔರಾದಿ ಗ್ರಾಮ ಕರ್ನಾಟಕ ನಾಯಕರು मेरा है देश का है मोदी दे हवा ರಾಜ್ಯದಲ್ಲಿ ಸಿದ್ದರಾಮಯ್ಯನ ಹವಾ. ಇಡೀ ಕೇಂದ್ರಕ್ಕೆ ನಮ್ಮ ಕುಮಾರಣ್ಣನ ಹವಾ. ಭೂಮ್ಯಾಗ ಬೆಳೆ ಐತಿ, ತುಪಾಕ್ಯಾಗ ಬುಲೆಟ್ ಐತೆ. ಮಕ್ಕಳ ಈ ಊರಾಗ ಈ ನಡುವೆ ನೋಡಿ ಹುಡುಗರ ಹವಾ ಐತೆ. ಆ ಡ್ಯಾನ್ಸರ್ ಅನ್ನು ಕರೆದುಕೊಂಡು ಬನ್ನಿ, ಕುಣಿದು ಕುಪ್ಪಳಿಸಿ ಮಜಾ ಮಾಡೋಣ. ಒಳ್ಳಾಗ ಸಾಕಳಿ ಕಾಲಾಗ ಚಾಲ ಹಾಕೊಂಡು ಹಂಗೆ ಬರ್ತಾವ ನೋಡಿ ರೋಡ್ ಮೇಲೆ ಜಿಳುಕ್ ಸೊಂಟ ಹೊಳ್ಳಾಡ್ಸ್ಕೋತ ಹುಡುಗರೆಲ್ಲ ಆಕಿನ ನೋಡಕತ್ತಾವ್ ನೋಡು, ಆಕಿನ ನೋಡಕತ್ತಾವ್ ನೋಡಲಿ ನೋಡಲಿ. ನಮ್ಮೂರ ಜಾತ್ರೆಯಲ್ಲಿ ಏರ್ಪಡಿಸಿದ ಟಗರಿನ ಕಾಳಗದಲ್ಲಿ ನನ್ನ ಟಗರನ್ನು ಇರುತ್ತೋ ಕಡೆ ಕಿತ್ತುಕೊಂಡು ಹೋಗಿದ್ದಾರೆ ಆ ತಂದೆ ಮಕ್ಕಳು. ಅದರ ಸೇಡಿಗಾಗಿ ಅವಳ ತಂಗಿ ಸೀತೆಯನ್ನು ನಡು ರೋಡಿನಲ್ಲಿ ಸೀರೆ ಬಿಚ್ಚಿ ಕೋಮಲವಾದವಳ ದೇಹದ ಒಂದೊಂದು ಅಂಗಾಂಗಗಳಿಗೆ ಮುತ್ತು ಕೊಡದಿದ್ದರೆ ನನ್ನ ಹೆಸರು